ನಮ್ಮದೇ ಗುಜರಾತ್ ಕೋಟೆಯಲ್ಲೇ ಟೈಟಾನ್ಸ್ ಧೂಳಿಪಟ ಮಾಡಲು ಸಜ್ಜಾದ ಹಾಲಿ ಚಾಂಪಿಯನ್ ಆರ್ಸಿಬಿ. ಮುಖವಾಡ ಮೀಡಿಯಾಗೆ ಸ್ವಾಗತ. ಇಡೀ ಕ್ರಿಕೆಟ್ ಜಗತ್ತೇ ಕಣ್ಣಿಟ್ಟಿರುವ ಆ ಮಹಾಘಟನಾವಳಿ ಹತ್ತಿರ ಬಂದಿದೆ. ಐಪಿಎಲ್ ಇತಿಹಾಸದಲ್ಲೇ ಸತತ 2ನೇ ಬಾರಿ ಫೈನಲ್ ಪ್ರವೇಶಿಸಿ ಬೀಗುತ್ತಿರುವ ನಮ್ಮ ಹೆಮ್ಮೆಯ ಹಾಲಿ ಚಾಂಪಿಯನ್ ಆರ್ಸಿಬಿ ಈ ಬಾರಿಯೂ ಟ್ರೋಫಿ ಎತ್ತಿಹಿಡಿಯಲು ಸಂಪೂರ್ಣ ಸಜ್ಜಾಗಿದೆ. ಅಂಕಪಟ್ಟಿಯಲ್ಲಿ ರಾರಾಜಿಸುತ್ತಾ ಅಗ್ರಸ್ಥಾನದೊಂದಿಗೆ ಗತ್ತಿನಿಂದ ಪ್ಲೇಆಫ್ ಪ್ರವೇಶಿಸಿದ್ದ ನಮ್ಮ ಬೆಂಗಳೂರು ತಂಡಕ್ಕೆ ಎದುರಾಳಿಯಾಗಿ ನಿಂತಿರುವುದು ಗುಜರಾತ್ ಟೈಟಾನ್ಸ್. ಆದರೆ ನೆನಪಿರಲಿ, ಈ ಬಾರಿ ಚಾಂಪಿಯನ್ ಪಟ್ಟ ಕನ್ನಡಿಗರ ಕೈಯಿಂದ ಕಿತ್ತುಕೊಳ್ಳಲು ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ನಮ್ಮ ಬಲವೇ ನಮ್ಮ ಅನುಭವಿ ಅಸ್ತ್ರಗಳು. ಆರ್ಸಿಬಿ ತಂಡದ ಅತೀ ದೊಡ್ಡ ಶಕ್ತಿಯೇ ನಮ್ಮ ಅನುಭವಿ ಆಟಗಾರರ ದಂಡು. ಕಿಂಗ್ ವಿರಾಟ್ ಕೊಹ್ಲಿ ಬರೋಬ್ಬರಿ 600 ರನ್ ಚಚ್ಚಿ ಲಯದಲ್ಲಿದ್ದರೆ, ರಜತ್ ಪಾಟೀದಾರ್ 486 ರನ್ ಮತ್ತು ದೇವದತ್ತ ಪಡಿಕ್ಕಲ್ 463 ರನ್ ಅವರ ಬ್ಯಾಟಿಂಗ್ ವೈಭವ ಎದುರಾಳಿಗಳ ನಿದ್ದೆಗೆಡಿಸಿದೆ. ಇನ್ನು ಕೊನೆಯಲ್ಲಿ ಅಬ್ಬರಿಸಲು ಟಿಮ್ ಡೇವಿಡ್ 281 ಮತ್ತು ಕೃಣಾಲ್ ಪಾಂಡ್ಯ 225 ಇದ್ದೇ ಇದ್ದಾರೆ. ಬೌಲಿಂಗ್ನಲ್ಲಂತೂ ಭುವನೇಶ್ವರ್ ಕುಮಾರ್ 26 ವಿಕೆಟ್ ಕಿತ್ತು ಎದುರಾಳಿಗಳ ಪಾಲಿಗೆ ಸಿಂಹಸ್ವಪ್ನವಾಗಿದ್ದಾರೆ. ಇವರಿಗೆ ಸಾಥ್ ನೀಡಲು ರಸಿಕ್ ಸಲಾಮ್ದಾರ್ 16 ವಿಕೆಟ್, ಜೋಶ್ ಹೇಜಲ್ವುಡ್ 13 ಮತ್ತು ಕೃಣಾಲ್ ಪಾಂಡ್ಯ 13 ಅವರ ಪರಿಣಾಮಕಾರಿ ದಾಳಿ ಸಿದ್ಧವಾಗಿದೆ. ಲೀಗ್ ಹಂತದಲ್ಲಿ ನಾವು ಸೋತ ಪಂದ್ಯಗಳ ಅಂತರವೂ ತುಂಬಾ ಚಿಕ್ಕದು. ವೈಡ್ ಬಾಲ್, ಕ್ಯಾಚ್ ಡ್ರಾಪ್ಗಳಂತಹ ತಪ್ಪುಗಳನ್ನು ಮಾಡದ ಅತ್ಯಂತ ಶಿಸ್ತಿನ ಆರ್ಸಿಬಿಗೆ ಈ ಬಾರಿ ಗೆಲುವು ನಿಶ್ಚಿತ. ಗುಜರಾತ್ ತಂಡಕ್ಕಿದೆ ಬಳಲಿಕೆ ಮತ್ತು ದೌರ್ಬಲ್ಯದ ಭೀತಿ. ಗುಜರಾತ್ ತಂಡಕ್ಕೆ ನರೇಂದ್ರ ಮೋದಿ ಕ್ರೀಡಾಂಗಣ ತವರಿನ ಅಂಗಳವಾಗಿರಬಹುದು. ಶುಭಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ರನ್ ಗಳಿಸಿರಬಹುದು. ಆದರೆ ಅವರ ಅತೀ ದೊಡ್ಡ ಮೈನಸ್ ಪಾಯಿಂಟ್ ಎಂದರೆ ಅವರು ಕೇವಲ ಅಗ್ರಕ್ರಮಾಂಕದ ಬ್ಯಾಟರ್ಗಳ ಮೇಲಷ್ಟೇ ಅವಲಂಬಿತವಾಗಿದ್ದಾರೆ. ಅವರ ಫೀಲ್ಡಿಂಗ್ ತೀರಾ ಕಳಪೆಯಾಗಿದ್ದು ಸುಲಭ ಕ್ಯಾಚ್ಗಳನ್ನು ಕೈಚೆಲ್ಲುತ್ತಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶುಕ್ರವಾರವಷ್ಟೇ ಕ್ವಾಲಿಫೈಯರ್ 2 ಪಂದ್ಯ ಆಡಿರುವ ಗುಜರಾತ್ ತಂಡಕ್ಕೆ ವಿಶ್ರಾಂತಿಯೇ ಸಿಕ್ಕಿಲ್ಲ. ಚಂಡೀಗಢದಿಂದ ಅಹಮದಾಬಾದ್ವರೆಗಿನ ಸುದೀರ್ಘ ಪ್ರಯಾಣದಿಂದಾಗಿ ಆಟಗಾರರು ತೀವ್ರ ಬಳಲಿಕೆಗೆ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲದೆ ಅವರ ಸ್ಟಾರ್ ಓಪನರ್ ಸಾಯಿ ಸುದರ್ಶನ್ ಕಳೆದ 2 ಪಂದ್ಯಗಳಲ್ಲಿ ಹಿಟ್ ವಿಕೆಟ್ ಆಗಿರುವುದು ಅವರ ನೈತಿಕ ಬಲವನ್ನು ಕುಂದಿಸಿದೆ. ಈ ಎಲ್ಲಾ ದೌರ್ಬಲ್ಯಗಳನ್ನೇ ಬಂಡವಾಳ ಮಾಡಿಕೊಂಡು ಆರ್ಸಿಬಿ ದಾಳಿ ನಡೆಸುವುದು ಗ್ಯಾರಂಟಿ. ಮುಖವಾಡ ಮೀಡಿಯಾ ಅನಿಸಿಕೆ ಹಾಗೂ ಕರ್ನಾಟಕದ ಪರವಾಗಿ ಶುಭಾಶಯಗಳು. ಈ ಮಣ್ಣಿನ ಗುಣವೇ ಗೆಲುವು. ನಮ್ಮ ಆರ್ಸಿಬಿ ಕೇವಲ ಒಂದು ತಂಡವಲ್ಲ, ಅದು ಕೋಟ್ಯಂತರ ಕನ್ನಡಿಗರ ಉಸಿರು. ಸತತ 2ನೇ ಬಾರಿ ಇತಿಹಾಸ ಸೃಷ್ಟಿಸಲು ಸಜ್ಜಾಗಿರುವ ನಮ್ಮ ಸಿಂಹಗಳಿಗೆ ಮುಖವಾಡ ಮೀಡಿಯಾ ಮತ್ತು ಸಮಸ್ತ ಕರ್ನಾಟಕದ ಪರವಾಗಿ ಹೃದಯಪೂರ್ವಕ ಶುಭಾಶಯಗಳು. ಗುಜರಾತ್ ಮಣ್ಣಿನಲ್ಲಿ ನಮ್ಮ ಆರ್ಸಿಬಿ ವಿಜಯಪತಾಕೆ ಹಾರಿಸಲಿ. ಮತ್ತೊಮ್ಮೆ ಈ ಸಲ ಕಪ್ ನಮ್ಮದೇ ಅನ್ನೋದನ್ನು ಸಾಬೀತುಪಡಿಸಲಿ. ವೀಕ್ಷಕರೇ, ನಮ್ಮ ಆರ್ಸಿಬಿ ತಂಡದ ಈ ಭರ್ಜರಿ ಫಾರ್ಮ್ ಮತ್ತು ಸಾಮರ್ಥ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲಾ ಆರ್ಸಿಬಿ ಅಭಿಮಾನಿಗಳೊಂದಿಗೆ ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಮುಖವಾಡ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಜೈ ಕರ್ನಾಟಕ ಮಾತೆ, ಆರ್ಸಿಬಿಗೆ ಜಯವಾಗಲಿ.